ಅವರಿಗೆ ಹರಿಸ್ತರಿಗೆ ಒಬ್ಬರು ಹೋಗಿ ಏನಾದರೂ ಹೇಳಿದ್ರೆ ಅವರಿಗೆ ಈ ಥರ ಗುಂಪು ಕಟ್ಕೊಂಡು ಹೋದ್ರೇನೆ ಇದು ಮಾಡೋದು ಸರ್ ರೆಸ್ಪಾನ್ಸ್. ಹರೀಶ್ ಸರ್ ಒಬ್ಬೊಬ್ಬರು ಬಂದು ಮಾಡಿರ್ತೀವಿ ಸರ್, ಒಬ್ಬರು ಬಂದಾಗಲೂ ಮಾಡಿರ್ತೀವಿ ಸರ್. ಕಂಪ್ಲೇಂಟ್ ಮಾಡೋಕ್ಕೆ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗಿದ್ದೆ. ಅವ್ರು ನಾವು ಯಾವತ್ತೂ ಕಿವಿಯಲ್ಲಿ ಕೇಳೇ ಇಲ್ಲ. ಹಂಗಿದ್ದಾಗ ಒಂದು ಸುಮಾರು ಜನ ಕರ್ಕೊಂಡೇ ಹೋಗ್ಬೇಕಾ ಸರ್ ನಾವು? ಅಲ್ಲ ಕೇಸ್ ದಿನ ನೀಟಿ ನೋಡಿಕೊಂಡು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಸರ್. ಸುಮಾರು ಜನ ಅಲ್ಲಿದ್ದಾರೆ ಸರ್. ನಾಳೆ 11:10 ಗೃಹಲಕ್ಷ್ಮಿನ ಡಿವಿಎಸ್ ಇದನ್ನ ಕಟ್ಟಿರೋಣ ನಾಳೆ ಡಿವಿಎಸ್ ಹತ್ರನೇ ಗೃಹಲಕ್ಷ್ಮಿ ಏನು ಇದಾಗಿದೆಯಲ್ಲಣ್ಣ, ಯಾರು ಬರ್ತಾ ಇಲ್ವಲ್ಲ ಅವರಿಗೆ ಎಲ್ಲ ಪಂಚಾಯತಿಗಳಿಗೂ ಹೇಳಿದೀವಣ್ಣ, ಹೋಗಿ ಪಂಚಾಯತ್ ಆಫೀಸ್ ಮಾಡ್ಬೇಕು. ಡಿವಿಎಸ್ ಅಲ್ಲೇ ನಾಳೆ ಇಲ್ಲಿದೆ, ನಾಳೆ ನಾಳೆ ಇದೆ, ಇವತ್ತು ನಾಳೆ ನಾಡಿದ್ದು 3 ದಿವಸ ಇದೆ. ಸರ್ಕಾರದಿಂದನೇ ನಾವೇ ಮೆಸೇಜ್ ಹಾಕಿದ್ವಿ ಇಲ್ಲೇ ಬರೋಕ್ಕೆ ಅಂತ. ಬೆಳಿಗ್ಗೆ ನಮ್ಮ ಹತ್ರ ಮಾತಾಡಿದ್ರು, ಮೆಸೇಜ್ ತೋರಿಸಿದ್ವಿ ಅವ್ರಿಗೆ. ಸರ್ಕಾರನೇ ನಿಮಗೆ ಕರೆದಿರ್ಬೇಕಾದ್ರೆ ನೀವು ಯಾಕೆ ಕರೆದಿರ್ಸ್ಕೊತೀರಿ? ಸರ್ಕಾರ ನಾಳೆ ಬನ್ನಿ, ನಿಮ್ಗೆ ಏನೇನು 3 ದಿವಸ ಟೈಮ್ ಕೊಟ್ಟಿರೋಣ. 3 ದಿನ ಕ್ಯಾಂಪ್ ಎಲ್ಲಿದೆ ಹೇಳ್ರಿ, ಅಲ್ಲೇ ಹೋಗ್ತೀವಿ. ನಾಳೆ ಅವ್ರಿಗೆ ನಾವು ಕರ್ಕೊಂಡು ಬೇರೆಯವ್ರು ಕರ್ಕೊಂಡು ನಿಮ್ಮ ಪಾಡಿಗೆ ನೀವು ಮಾಡೋದಾದ್ರೆ ಆಗಲ್ಲ. ನೀವು ಹೋಗ್ಬಿಟ್ಟು ಅವ್ರು ಎಲ್ಲಿ ಹೇಳ್ತಾರೆ ನೀವು ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ ಹರೀಶ್ ರೆಸ್ಪಾನ್ಸ್ ಅಲ್ಲಿ ಆಫೀಸ್ ಹತ್ರ ಬರ್ರಿ, 11 ಗಂಟೆಗೆ ನಾವು ಕರ್ಕೊಂಡು ಹೋಗ್ತೀವಿ. ಒಂದು ಕ್ಯಾಂಡಿಡೇಟ್ ಕೊಡೋದಾದ್ರೆ 3 ತಿಂಗಳು ಈ ಥರ ಕೊಡ್ತಾರೆ ಸರ್. ಪೇಷಂಟ್ ಸತ್ತ ಮೇಲೆ ನಾನು ಅದೇ ಕಂಪ್ಲೇಂಟ್ ಡಾಕ್ಯುಮೆಂಟ್ ಸಮೇತ